ಯಾರೂ ಸೀರಿಯಸ್ಸಾಗಿ ತಗೊಳ್ತಾ ಇಲ್ಲ. ಮತ್ತು ಡಿಲಿಮಿಟೇಷನ್ ಏನಾದರೂ ಆದರೆ ಈ ರೀತಿ ಆದಾಗ ನಾವು ನಮ್ಮ ರಾಜ್ಯದ ಉಳಿಯುವಿಕೆ, ಸೌತ್ ಇಂಡಿಯಾದ ಉಳಿಯುವಿಕೆ, ಅದರಲ್ಲೂ ಕರ್ನಾಟಕದ ರಾಜ್ಯದ ಒಂದು ಎಕ್ಸಿಸ್ಟೆನ್ಸ್ಗೆ ದೊಡ್ಡ ಅಪಾಯ ಬರುತ್ತೆ. ನಾವು ಸೆಕೆಂಡ್ ಗ್ರೇಡ್ ಸಿಟಿಜನ್ಸ್ ಆಗಿ ಕೆಲವೇ ವರ್ಷಗಳಲ್ಲಿ ಆಗ್ತೀವಿ. ಇದು ಯಾಕೆ ಅಂತಂದರೆ ಇವತ್ತು ಸೌತ್ ಇಂಡಿಯಾ ಇಡೀ ದೇಶದ GDPನಲ್ಲಿ 31% GDP ಕಾಂಟ್ರಿಬ್ಯೂಷನ್ ಸೌತ್ ಇಂಡಿಯಾದಿಂದ. ನೀವು ಸೌತ್ ಇಂಡಿಯಾನ ಕತ್ತಿ ಸಿಕ್ಕಿದಷ್ಟು ಏನಾಗುತ್ತೆ, ಸೌತ್ ಇಂಡಿಯಾದ ಬೆಳವಣಿಗೆ ಕುಸಿಯುತ್ತೆ, ನಾವು ಹಾಳಾಗ್ತೀವಿ. ನಾವು ಹಾಳಾಗೋದು ಅಷ್ಟೇ ಅಲ್ಲ, ಇಡೀ ದೇಶ ಹಾಳಾಗುತ್ತೆ. ಇಲ್ಲಿಯ ತನಕ ಕರ್ನಾಟಕಕ್ಕೆ ತೆರಿಗೆ ಪಾಲು ಮತ್ತೊಂದು ಮಗದೊಂದು ಏನು ಬಂದಿದೆಯಲ್ಲ, ಇದೆಲ್ಲದ ಅಪಾಯವನ್ನು ಮೀರಿಸಿದ ಅಪಾಯ ಎಲ್ಲ ಕರ್ನಾಟಕಕ್ಕೆ ಇಲ್ಲಿಯ ತನಕ ಒದಗಿ ಬಂದಿರುವ ಕೇಂದ್ರದ ಕಡೆಯಿಂದ ಯಾವ್ಯಾವ ಅಪಾಯಗಳಿದೆಯೋ ಎಲ್ಲ ಅಪಾಯಗಳ ತಾಯಿ ಡಿಲಿಮಿಟೇಷನ್. ಮೋದಿಯಿಂದ ಹಿಡಿದು ಮೋದಿ ಮೀಡಿಯಾಗಳು ಸೇರ್ಕೊಂಡು ಕಟ್ಟಿರುವಂಥ ಕಥನ ಕರ್ನಾಟಕದ ಬಗ್ಗೆ ಕಳಕಳಿ ಇಲ್ಲದ ಕರ್ನಾಟಕದ ಮೀಡಿಯಾಗಳು. ಏನಂದರೆ ಅಮಿತ್ ಶಾ ಹೇಳಿದ್ದು ಭಯಂಕರ ಕಾನ್ಫಿಡೆಂಟಾಗಿ ಅಮಿತ್ ಶಾ ಹೇಳಿದ್ದು ಸೌತ್ ಇಂಡಿಯಾದವ್ರಿಗೆ ಯಾವ ಸ್ಟೇಟ್ಗೂ 1 ಸೀಟು ಕಡಿಮೆ ಆಗಲ್ಲ ಅಂತ. ಆದರೆ ಅವರು ಎಷ್ಟು BJP ಅವರು ಎಷ್ಟು ಬುದ್ಧಿವಂತಿಕೆಯಿಂದ ತಾವೇ ಬುದ್ಧಿವಂತರು ಅಂದ್ಕೊಂಡು ಮಾಡ್ತಾರೆ ಅಂದರೆ, ಅವ್ರು ಹೇಳಿದ್ದು ನಿಜ. 848 ಸೀಟ್ಗೆ ಜಾಸ್ತಿ ಆದರೆ ಕರ್ನಾಟಕದಾಗಲಿ ಸೌತ್ ಇಂಡಿಯಾದಾಗಲಿ ಕೇರಳದ ಇದ್ದಷ್ಟೇ ಇರುತ್ತೆ, ಇನ್ನು ಬೇರೆದ ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ, 1 ಸೀಟು ಕಡಿಮೆ ಆಗಲ್ಲ ಅನ್ನೋದು ಮಾತ್ರ ಹೇಳ್ತಾ ಇದ್ದಾರೆ. ಅದನ್ನು ಮಾಡಿ ಅದನ್ನು ನಾವು ಏನೂ ಅನ್ಯಾಯ ಮಾಡ್ತಾ ಇಲ್ಲ ಅಂತ. ಬಟ್ ಆ್ಯಕ್ಚುಲಿ ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ ಈಗ 543 ಸೀಟಲ್ಲಿ ಸೌತ್ ಇಂಡಿಯಾದ ಒಟ್ಟು ಸೀಟ್ಗಳೆಷ್ಟಿದೆ, 543 ಸೀಟ್ದಲ್ಲಿ ಸೌತ್ ಇಂಡಿಯಾದು 24% ಅಷ್ಟು ಲೋಕಸಭಾ ಸೀಟ್ಗಳು ಸೌತ್ ಇಂಡಿಯಾಗಿದೆ. ಆದರೆ 848 ಸೀಟ್ ಮಾಡಿದಾಗ ಜನಸಂಖ್ಯೆ ಆಧಾರವಾಗಿ ಮಾಡಿದಾಗ ಏನಾಗುತ್ತೆ, ಆಗ ಒಟ್ಟು ಯಾವ ರಾಜ್ಯದ್ದು ಈಗ ಇರೋದಕ್ಕಿಂತ ಕಡಿಮೆ ಆಗಲ್ಲ, ಆದರೆ ಒಟ್ಟು ಸೀಟ್ಗಳೇ ಜಾಸ್ತಿ ಆಗೋದ್ರಿಂದ ಅದನ್ನು ಇಟ್ಕೊಂಡು ಆಗ ಸೌತ್ ಇಂಡಿಯಾದ ಎಷ್ಟಿರುತ್ತೆ ಅಂತ ನೋಡಿದ್ರೆ, ಆಗ ಸೌತ್ ಇಂಡಿಯಾದ ಒಟ್ಟು ಲೋಕಸಭಾ ಸೀಟ್ಗಳು ಇಡೀ ದೇಶದ ಒಟ್ಟು ಲೋಕಸಭಾ ಸೀಟ್ಗಳಲ್ಲಿ 19% ಇಳಿಯುತ್ತೆ. ಇದನ್ನು ಅಮಿತ್ ಶಾ ಹೇಳ್ತಾ ಇಲ್ಲ. ಅಮಿತ್ ಶಾ ನಿಮ್ಗೆ ಕಡಿಮೆ ಆಗಲ್ಲ, ಗಾಬರಿ ಆಗಬೇಡಿ, ನಿಮ್ಗೆ ಅನ್ಯಾಯ ಆಗಲ್ಲ ಅಂತ ಹೇಳ್ತಾ ಇದ್ದಾನೆ ಅಮಿತ್ ಶಾ ಹೊರತು. ಆದರೆ ಅಮಿತ್ ಶಾ ಈ ಡೀಟೇಲ್ಸ್ ಹೇಳ್ತಾ ಇಲ್ಲ. ಈಗ ನಾವು ಆ್ಯಕ್ಚುಲಿ ನಮ್ಮಲ್ಲಿ ದೊಡ್ಡ ಒಂದು ಆತಂಕ ಪಡಬೇಕಾಗಿರೋ ವಿಷಯ ಏನು ಅಂತಂದರೆ, ನಮ್ಮ ರಾಜ್ಯದಲ್ಲಿ ಯಾವುದೇ ಪಕ್ಷ ಒಂದು ಮಟ್ಟಕ್ಕೆ ಕಾಂಗ್ರೆಸ್ ಒಂದು ಸ್ವಲ್ಪ ಬಿಟ್ಟರೆ ಬೇರೆ ಕಾರಣ ಏನು, JDS ಆಗಲಿ BJP ಆಗಲಿ ಮತ್ತು ಈ ರಾಜಕೀಯ ಸಂಘಟನೆ ರಾಜಕೀಯ ಪಕ್ಷಗಳ್ಯಾವಿದೆ, ಇದು ಅತ್ಯಂತ ಸೀರಿಯಸ್ಸಾಗಿ ತಗೋಬೇಕಾಗಿರೋ ವಿಷಯ, ಯಾರೂ ಸೀರಿಯಸ್ಸಾಗಿ ತಗೊಳ್ತಾ ಇಲ್ಲ. ಮತ್ತು ಡಿಲಿಮಿಟೇಷನ್ ಏನಾದರೂ ಆದರೆ ಈ ರೀತಿ ಆದಾಗ ನಾವು ನಮ್ಮ ರಾಜ್ಯದ ಉಳಿಯುವಿಕೆ, ಸೌತ್ ಇಂಡಿಯಾದ ಉಳಿಯುವಿಕೆ, ಅದರಲ್ಲೂ ಕರ್ನಾಟಕದ ರಾಜ್ಯದ ಒಂದು ಎಕ್ಸಿಸ್ಟೆನ್ಸ್ಗೆ ದೊಡ್ಡ ಅಪಾಯ ಬರುತ್ತೆ. ನಾವು ಸೆಕೆಂಡ್ ಗ್ರೇಡ್ ಸಿಟಿಜನ್ಸ್ ಆಗಿ ಕೆಲವೇ ವರ್ಷಗಳಲ್ಲಿ ಆಗ್ತೀವಿ. ಇದು ಹಾಗಾಗಿ ನಾವು ಇದನ್ನು ಅತ್ಯಂತ ಗಂಭೀರವಾಗಿ ತಗೋಬೇಕಾಗಿದೆ. ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ಸೌತ್ ಇಂಡಿಯಾದ್ದು ಎಷ್ಟು 24% ಲೋಕಸಭಾ ಸೀಟ್ಗಳಿದೆ ಇವತ್ತು. ಹೀಗಿದ್ದರೂ ಕೂಡ ಆಮೇಲೆ ಕರ್ನಾಟಕದಲ್ಲಿ BJP ಅವ್ರನ್ನೇ ಗೆಲ್ಸ್ಕೊಂಬಂದಿದ್ದಾರೆ. ಹೀಗಿದ್ದರೂ ಕೂಡ ಇಷ್ಟು ಸೀಟ್ಗಳಿದ್ದಾಗಲೇ 24% ಲೋಕಸಭಾ ಸೀಟ್ಗಳಿದ್ದಾಗಲೇ ಕೇಂದ್ರ ಸರ್ಕಾರ ಸೌತ್ ಇಂಡಿಯಾಗೆ ಯಾವುದೇ ರೀತಿ ಸಹಕಾರ ಕೊಡ್ತಾ ಇಲ್ಲ. ಹಂಗೆ ಸಹಕಾರ ಕೊಡದೇ ಇರೋದು, ಸೌತ್ ಇಂಡಿಯಾಗೆ ಸಪೋರ್ಟ್ ಮಾಡದೇ ಇರೋದು ಇಡೀ ದೇಶನೇ ಹಾಳು ಮಾಡ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಸೌತ್ ಇಂಡಿಯಾ ಇಡೀ ದೇಶದ GDPನಲ್ಲಿ 31% GDP ಕಾಂಟ್ರಿಬ್ಯೂಷನ್ ಸೌತ್ ಇಂಡಿಯಾದಿಂದ. ನೀವು ಸೌತ್ ಇಂಡಿಯಾನ ಕತ್ತಿ ಸಿಕ್ಕಿದಷ್ಟು ಏನಾಗುತ್ತೆ, ಸೌತ್ ಇಂಡಿಯಾದ ಬೆಳವಣಿಗೆ ಕುಸಿಯುತ್ತೆ, ನಾವು ಹಾಳಾಗ್ತೀವಿ. ನಾವು ಹಾಳಾಗೋದು ಅಷ್ಟೇ ಅಲ್ಲ, ಇಡೀ ದೇಶ ಹಾಳಾಗುತ್ತೆ. GDP ಗ್ರೋತ್ ರೇಟ್ನ 24% ಸೀಟ್ ಇದ್ದಾಗಲೇ ಅಷ್ಟೊಂದು ಹೋರಾಟ ಮಾಡಿದ್ರು. ತೆರಿಗೆ ವಿಷಯ ನಿಮಗೆಲ್ಲ ನೆನಪಿದೆ, ಮೊಟ್ಟ ಮೊದಲು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ದಾಖಲಿಸಿದ್ರು, ಏನು ಮಾಡಿದ್ರು ಕೇರ್ ಮಾಡಲಿಲ್ಲ. ಕಡೆಗೆ ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಬರ ಪರಿಹಾರನ ಬಿಡುಗಡೆ ಮಾಡಿದ್ದು. ಈ ರೀತಿ ಒಂದು ಸನ್ನಿವೇಶ ಇರುವಾಗ, BJPನೇ ಅಧಿಕಾರದಲ್ಲಿದ್ದರೂ ಕೇಳುವಂಥ ಸನ್ನಿವೇಶ ಇರುವಾಗ, ಮತ್ತು ಮೀಡಿಯಾಗಳನ್ನ ಬಳಸ್ಕೊಂಡು ಇವತ್ತು ಬೆಲೆ ಏರಿಕೆ ಏನಾಗ್ತಾ ಇದೆ, ಬೆಲೆ ಏರಿಕೆಗೆ 90% ಕಾರಣ ಕೇಂದ್ರ ಸರ್ಕಾರ, 10% ಕಾರಣ ರಾಜ್ಯ ಸರ್ಕಾರ. ಅಥವಾ ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡಿದ್ರೆ 10% ರಾಜ್ಯ ಸರ್ಕಾರ ಏನು ಬೆಲೆ ಮಾಡ್ತಾ ಅದಕ್ಕೂ ಕೇಂದ್ರ ಸರ್ಕಾರನೇ ಪರೋಕ್ಷವಾಗಿ ಕಾರಣ. ಯಾರು BJP ಅಧಿಕಾರದಲ್ಲಿ ಕೂತ್ಕೊಂಡಿದ್ರು ಬೇರೆ ದಾರಿ ಇರೋಲ್ಲ. ಈ ರೀತಿ ಒಂದು ಅಂದರೆ ನಾವೇ ಯಾರು ಮುಖ್ಯಮಂತ್ರಿಗಳಾದ್ರೂ ಬೆಲೆ ಏರಿಕೆ ಮಾಡಿದೆ, ಬೆಲೆ ಏರಿಕೆ ಮಾಡೋಕ್ಕೆ ಅವಕಾಶ ಇದೆ 5-10 ಐಟಮ್ಗಳಲ್ಲಿ. ಈ ರೀತಿ ಸನ್ನಿವೇಶ ಇದೆ. ಇನ್ನೇನಾದರೂ ಡಿಲಿಮಿಟೇಷನ್ ಆಗಿ ನಮ್ಮ ಒಟ್ಟು ರೆಪ್ರೆಸೆಂಟೇಷನ್ ಕಡಿಮೆ ಆದರೆ ನಮ್ಮ ಪರಿಸ್ಥಿತಿ ಏನಾಗಿರುತ್ತೆ ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ತೆರಿಗೆ ಪಾಲು ಕೊಡದೆ ಕಡೆಗೆ ತೆರಿಗೆ ಪಾಲು ಒಂದು ಬಿಟ್ಬಿಡಿ, ತೆರಿಗೆ ಪಾಲಲ್ಲಿ ಏನೋ ಹೇಳ್ಬೋದು ಅವರು. ಆದರೆ ಬಜೆಟಲ್ಲಿ ಅನೌನ್ಸ್ ಮಾಡಿರೋದು ಭದ್ರಾ ಮೇಲ್ದಂಡೆ ಯೋಜನೆಗೆ 15 ಫಿನಾನ್ಸ್ ಕಮಿಷನ್ನಲ್ಲಿ ಅನೌನ್ಸ್ ಮಾಡಿರೋದು ಕೊಡಿ ಅಂತ ಹೇಳ್ಬಿಟ್ಟು 11,495 ಕೋಟಿ. ಆ ಥರ ಅಧಿಕೃತವಾಗಿ ಅಟಾನಮಸ್ ಬಾಡಿ ಆಗಿರೋಂಥ 15 ಫಿನಾನ್ಸ್ ಕಮಿಷನ್ ಕೊಡಿ ಅಂತ ಹೇಳಿರೋದನ್ನೇ ಕೊಟ್ಟಿಲ್ಲ. ತಾವೇ ಸ್ವತಃ ಬಜೆಟಲ್ಲಿ ಅನೌನ್ಸ್ ಮಾಡಿರೋದನ್ನು ಕೊಟ್ಟಿಲ್ಲ. ಯಾವಾಗ ನಮ್ಮಲ್ಲಿ ಸೌತ್ ಇಂಡಿಯಾದ್ದು 24% ಸೀಟ್ ಇದ್ದಾಗ. ಆಮೇಲೆ ತ್ರಿಭಾಷಾ ನೀತಿ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು ತಮಿಳ್ನಾಡಿಗೆ ಎಜುಕೇಷನ್ ಇದಕ್ಕೆ ಏನು ಕೇಂದ್ರ ಸರ್ಕಾರ ಕೊಡಬೇಕಾಯಿತು ಅನ್ನೋದನ್ನು ಕಟ್ ಮಾಡಿದ್ದಾರೆ. ಯಾವಾಗ
ನಾವು ಒಟ್ಟು ಲೋಕಸಭಾ ಸೀಟ್ಗಳಲ್ಲಿ 24% ಇದ್ದಾಗ ಇನ್ನೇನಾದರೂ 19%ಗೆ ಹೇಳಿದ್ರೆ ನಮ್ಮ ಕತೆ ಏನಾಗುತ್ತೆ? ನಮ್ಮ ಕತೆ ನಾವೆಷ್ಟೇ ಕಷ್ಟಪಡಲಿ, ಏನೇ ಇದು ಮಾಡಲಿ, ಇಡೀ ಕರ್ನಾಟಕ ಅನ್ನೋದೇ ಎಕ್ಸಿಸ್ಟೆನ್ಸಲ್ಲಿ ಉಳಿಯಲ್ಲ. ಈ ಅಪಾಯವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇಲ್ಲಿಯ ತನಕ ಕರ್ನಾಟಕಕ್ಕೆ ತೆರಿಗೆ ಪಾಲು, ಮತ್ತೊಂದು ಮಗದೊಂದು ಏನು ಬಂದಿದೆಯಲ್ಲ, ಇದೆಲ್ಲದ ಅಪಾಯವನ್ನು ಮೀರಿಸಿದ ಅಪಾಯ ಎಲ್ಲ ಕರ್ನಾಟಕಕ್ಕೆ ಇಲ್ಲಿಯ ತನಕ ಒದಗಿ ಬಂದಿರುವ ಕೇಂದ್ರದ ಕಡೆಯಿಂದ ಯಾವ್ಯಾವ ಅಪಾಯಗಳಿದೆಯೋ ಎಲ್ಲ ಅಪಾಯಗಳ ತಾಯಿ ಡಿಲಿಮಿಟೇಷನ್. ನಿಮ್ಮ ಈ ದಿನ .com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ಇನ್ನೊಂದು ಕೆಲವರು ಒಂದು ವಾದ ಮುಂದೆ ಇಡ್ತಾ ಇದ್ದಾರೆ, ಏನು ಅಂತಂದರೆ ತೆರಿಗೆ ಪಾಲು ಕೊಟ್ಟುಬಿಡಲಿ, ಆಮೇಲೆ ಕೇಂದ್ರದ ಪಟ್ಟಿಯಲ್ಲಿರುವ ಹಲವಾರು ವಿಷಯಗಳು ರಾಜ್ಯ ಪಟ್ಟಿಗೆ ವರ್ಗಾಯಿಸಲಿ, ಆಗ ರಾಜ್ಯಕ್ಕೆ ಹಲವಾರು ವಿಷಯಗಳಲ್ಲಿ ತಾನೇ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಇರುತ್ತೆ. ಹಾಗಾದಾಗ ಸೀಟ್ಗಳೇ ಎಷ್ಟು ಜಾಸ್ತಿ ಆದರೂ ಕಡಿಮೆ ಆದರೂ ಅದೇನು ಮ್ಯಾಟ್ರ್ ಆಗಲ್ಲ, ಹಂಗೆ ಮಾಡಿಬೇಕಾದ್ರೆ ಡಿಲಿಮಿಟೇಷನ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಆಗ ಥರ ಮಾಡಿಬಿಡ್ತಾರೆ ಅಂತಲೇ ಅಂದ್ಕೊಳ್ಳೋಣ. ನಮಗೆ ರಾಜ್ಯ ಸರ್ಕಾರಗಳಿಗೆಲ್ಲರಿಗೂ ಅಧಿಕಾರ ಕೊಡ್ತಾರೆ, 50% ತೆರಿಗೆನ ಕೊಟ್ಬಿಡ್ತಾರೆ, ಆಮೇಲೆ ಸೆಸ್ಸಲ್ಲೂ ಹಂಚ್ಕೊಳ್ತಾರೆ ರಾಜ್ಯಗಳ ಜೊತೆ ಎಲ್ಲ ಅಂದ್ಕೊಳ್ಳೋಣ. ಮತ್ತು ಹಲವಾರು ಎಜುಕೇಷನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ರಾಜ್ಯಗಳ ಜೊತೆನೂ ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಕೊಡ್ತಾರೆ, ಅವರೇ ತೀರ್ಮಾನ ತಗೊಳ್ತಾರನೂ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಆಮೇಲೂ ಕೂಡ, ಅದಾದ ನಂತರವೂ ಕೂಡ ರಾಜ್ಯಗಳ ಮೇಲೆ, ಕರ್ನಾಟಕ ರಾಜ್ಯದ ಮೇಲೆ ಅಥವಾ ಇತರ ಎಲ್ಲ ರಾಜ್ಯಗಳ, ಸೌತ್ ಇಂಡಿಯಾದ ರಾಜ್ಯಗಳ ಮೇಲೆ ನೇರವಾಗಿ ಇಂಪ್ಯಾಕ್ಟ್ ಮಾಡುವಂಥ ಹಲವಾರು ಪ್ರಮುಖ ನಿರ್ಧಾರಗಳು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇರ್ತವೆ. ಉದಾಹರಣೆಗೆ ಯಾವುದೋ ಒಂದು ಕರ್ನಾಟಕಕ್ಕೆ ಬರ್ಬೋದಾದಂಥ ದೊಡ್ಡ ಇಂಡಸ್ಟ್ರಿ, ಅದು ನಿಜಕ್ಕೂ ಜನರಿಗೂ ಒಳ್ಳೇದು ಮಾಡುವಂಥ, ಪರಿಸರ ಹಾನಿನೂ ಮಾಡದೇ ಇರುವಂಥ ಯಾವುದೋ ಇಂಡಸ್ಟ್ರಿ ಅವ್ರು ಕರ್ನಾಟಕಕ್ಕೆ ಬಂದರೆ ಅನುಕೂಲ ಆಗುತ್ತೆ. ಬಟ್ ಕರ್ನಾಟಕದ ಹತ್ರ MP ಜಾಸ್ತಿ ಇರಲ್ಲ, ನಮಗೆ ಪವರ್ ಇರಲ್ಲ, ಅವ್ರು ಆರಾಮಾಗಿ ಇನ್ಯಾವುದೋ ರಾಜ್ಯ ಕೊಟ್ಕೊಳ್ತಾರೆ, ಯಾವುದೋ ಹಿಂದಿ ರಾಜ್ಯ ಕೊಟ್ಕೊಳ್ತಾರೆ. ಹಾಗಾಗಿ ಇದೆಲ್ಲ ಆದಮೇಲೆ ಡಿಲಿಮಿಟೇಷನ್ ಬರಲಿ ಅಂತಿದೆಯಲ್ಲ, ಅದು ಕೂಡ ಸರಿಯಾದ ವಾದ ಅಲ್ಲ. ಹಾಗಾಗಿ ಡಿಲಿಮಿಟೇಷನ್ ಬೇಡ ಅನ್ನೋದೇ ನಮ್ಮ ನಿಲುವಾಗಿರಬೇಕು. ಇಡೀ ಕರ್ನಾಟಕ ಈ ವಿಷಯಕ್ಕೆ ಮಾತ್ರ ಎಚ್ಚೆತ್ತುಕೊಳ್ಬೇಕು. BJP JDS ಅಂತ ಪಕ್ಷಗಳನ್ನ ನಿಮಗೆ ಪಕ್ಷ ಮುಖ್ಯನಾ ರಾಜ್ಯ ಮುಖ್ಯನಾ ಅಂತ ಕತ್ತಿನ ಪಟ್ಟಿ ಹಿಡ್ಕೊಂಡು ಕೇಳಬೇಕು. ಇಲ್ಲ ಅಂತಂದರೆ ನಾವು ಜವಾಬ್ದಾರಿ ಆಗ್ತೀವಿ. ಏಕೆಂದರೆ ನಮಗೆ ಗೊತ್ತಾಗಿದೆ ಕರ್ನಾಟಕಕ್ಕೆ ಅಪಾಯ ಅಂತ ಗೊತ್ತಾಗಿದ್ದು ನಾವು ಸುಮ್ಮನಿರ್ತೀವಿ, ದೊಡ್ಡ ಹೋರಾಟ ಕಟ್ತೆ ಅಂದರೆ ನಾವು ಕರ್ನಾಟಕ ಅಪಾಯಕ್ಕೆ, ತೊಂದರೆಗೆ ನಾವೇ ಜವಾಬ್ದಾರಿ ಆಗ್ತೀವಿ. ನಿರ್ಮಲಾ ಸೀತಾರಾಮನ್ ಅಷ್ಟೇ ಎಲ್ಲ ಹೇಳಿದ್ದು, ಇದನ್ನು ಇಡೀ BJP ಮೋದಿಯಿಂದ ಹಿಡಿದು ಗೋಧಿ ಮೀಡಿಯಾಗಳು ಸೇರಿಕೊಂಡು ಕಟ್ಟಿರುವಂಥ ಕಥನ. ಕರ್ನಾಟಕದ ಬಗ್ಗೆ ಕಳಕಳಿ ಇಲ್ಲದ ಕರ್ನಾಟಕದ ಮೀಡಿಯಾಗಳು. ಆ್ಯಕ್ಚುಲಿ ಕರ್ನಾಟಕ ಗೌರ್ಮೆಂಟ್ ಏನು ಅಲ್ಲೋಗಿ ಪ್ರತಿಭಟನೆ ಮಾಡಿತು, ಆ ಗೌರ್ಮೆಂಟ್ ಆಗಲಿ ಅಥವಾ ಕನ್ನಡದ ಯಾವುದೇ ಸಂಘಟನೆಗಳಾಗಲಿ, ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ಈ ತೆರಿಗೆ ವಿಷಯದಲ್ಲಿ ಯಾರ್ಯಾರು ದನಿ ಎತ್ತಿದ್ರು ಯಾರೇ ಆಗಲಿ, ನಮ್ಮ ತೆರಿಗೆ ಫುಲ್ ನಮಗೆ ಕೊಟ್ಬಿಡಿ ಅಂತ ಕೇಳೇ ಇಲ್ಲ. ಅತ್ಯಂತ ಸ್ಪಷ್ಟವಾಗಿ ಹೇಳಿರೋದು, ಹೌದು ಉತ್ತರ ಪ್ರದೇಶ ಬಿಹಾರ ಕಷ್ಟದಲ್ಲಿದೆ, ಅವ್ರಿಗೂ ಜಾಸ್ತಿನೇ ಕೊಡಬೇಕು. ನಾವು ಕೇಳ್ತಾ ಇರೋದು, ನಮ್ಮ ಹತ್ರ ₹100 ತೊಗೊಂಡು ₹15 ವಾಪಸ್ ಕೊಡ್ತಾ ಇದ್ದೀರಾ, ಅದ್ರ ಬದಲು ಒಂದು ₹20 ಕೊಡಿ ಅಷ್ಟೇ ಅಂತ ಕೇಳ್ತಾ ಇರೋದು. ಯಾವುದು ಸಿದ್ದರಾಮಯ್ಯನವರು ಹೇಳಿದ್ದೇನೆ. ಹಾಗಾಗಿ ಇದ್ರ ಬಗ್ಗೆ ನಾವು ತೆರಿಗೆ ವಿಷಯದಲ್ಲಿ ನಮ್ಮ ಸ್ಟ್ಯಾಂಡ್ ಕರೆಕ್ಟಾಗಿ ನಮ್ಮ ಕೊಡಿ ಅಂತ ಕೇಳ್ತಾನೆ ಇಲ್ಲ. ನಮ್ಮ ತೆರಿಗೆ ಫುಲ್ ನಮಗೆ ಕೊಡಿ ಅಂತ ಕೇಳಿದ್ದೆ ಏಕೈಕ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದು ಕೇಳಿದವರು ಮಿಸ್ಟರ್ ನರೇಂದ್ರ ಮೋದಿ ಅವರು. ನಾವು ಅದನ್ನು ಕೇಳಿದ್ರೆ ನಮಗೆ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಗೌರವ ಇದೆ. ಇನ್ನೊಂದು ತುಂಬ ಮುಖ್ಯವಾದ್ದು, ಮುತ್ತು ಅದನ್ನು ಅವರ ಒಟ್ಟು ಪ್ರೆಸೆಂಟೇಷನ್ ಪ್ರಸ್ತಾವ ಮಾಡಿದ್ರು. ಏನು ಅಂತಂದರೆ, ಅರವಿಂದ್ ಅವರು ಹೇಳಿದ್ರು ಒಂದು ಮಾತನ್ನು, ಯಾಕೆಂದರೆ ಡಿಲಿಮಿಟೇಷನ್ ಮಾಡಬೇಕಾಗಿರೋದು ಸಾಂವಿಧಾನಿಕವಾಗಿ ಸರಿ ಅಲ್ವಾ, ಸಾಂವಿಧಾನಿಕ ಆಶಯವನ್ನು ಒಂದು ಓಟು ಒಂದು ಮೌಲ್ಯ ಅನ್ನೋದನ್ನು, ಅದು ವಾಸು ಹೇಳಿದ್ದು ಅದು ಅತ್ಯಂತ ಕರೆಕ್ಟ್ ಆಗಿದೆ. ಅದ್ರ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುತ್ತೆ, ಒಂದು ಓಟು ಒಂದು ಮೌಲ್ಯ ಅದಕ್ಕೋಸ್ಕರ ಮಾಡಬೇಕಲ್ವಾ ಅನ್ನೋದನ್ನೇ ಪುಷ್ ಮಾಡ್ತಾರೆ ವಾದ ಅವರು. ಅಂದರೆ ಎಲ್ಲ ದೇಶದ ಎಲ್ಲ ಕಡೆನೂ ಒಂದು 20 ಲಕ್ಷಕ್ಕೆ ಒಬ್ಬ MP ಇರಬೇಕು, ಆ ರೀತಿ ಮಾಡಬೇಕಲ್ವ, ಕಾಮನ್ ಆಗಿರೋ ಥರ ಅಂತ ಆ ವಾದನೆ ಮುಂದಿಟ್ಟು ಅದನ್ನೇ ಮುಂದೆ ತಳ್ತಾರೆ. ಆದರೆ ಇವ್ರು ಎಷ್ಟು ಕಳ್ಳರಿದ್ದಾರೆ ಅಂತಂದರೆ, ಎಷ್ಟು ಸಂವಿಧಾನ ವಿರೋಧಿಗಳಿದ್ದಾರೆ ಅಂತಂದರೆ, ನಮ್ಗೆ ಗೊತ್ತಿದೆ, ನಮಗೆ EWS ಇರ್ಬೋದು, ಇನ್ನೊಂದಿರ್ಬೋದು, ಸಂವಿಧಾನ ಕೇರ್ ಮಾಡಲ್ಲ ಅವರು ಅಂತ. ಈಗ ಇವರು ಅದನ್ನು ಪುಷ್ ಮಾಡ್ತಾರೆ, ಇದಕ್ಕೋಸ್ಕರ ಡಿಲಿಮಿಟೇಷನ್ ಮಾಡಬೇಕು ಅಂತ. ಆದರೆ ಮುತ್ತು ಅವರು ಎಕ್ಸಾಂಪಲ್ ಕೊಟ್ಟರು, ಅಸ್ಸಾಮಲ್ಲಿ 8 ಲಕ್ಷ ಪಾಪ್ಯುಲೇಷನ್ಗೆ ಒಂದು ವಿಧಾನಸಭಾ ಇದು ಲೋಕಸಭಾ ಕ್ಷೇತ್ರ, ಇನ್ನೊಂದು ಕಡೆ ಪಕ್ಕದ್ದು 18 ಲಕ್ಷ ಪಾಪ್ಯುಲೇಷನ್ಗೆ ಒಂದಿದು. ಇದನ್ನು ಮಾತಾಡುವಂಥವ್ರು ಅವರೇ ಅದನ್ನು ಮಾಡಿದ್ದಾರೆ. ಅಂದರೆ ಯಾವ ರೀತಿ ಮಾಡ್ಬೋದು ಅಂತ. ಅಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಮುಸ್ಲಿಮರು ಅತಿ ಹೆಚ್ಚು ಸಂಖ್ಯೆಯಲ್ಲಿರೋ ಲೋಕಸಭಾ ಕ್ಷೇತ್ರವನ್ನು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ದಾರೆ. ಅದೇ ದಲಿತರು ಕಡಿಮೆ ಇರೋ ಕಾನ್ಸ್ಟಿಟ್ಯೂನ್ಸಿನ ಜನರಲ್, ದಲಿತರು ಜಾಸ್ತಿ ಇರೋ ಕಾನ್ಸ್ಟಿಟ್ಯೂನ್ಸಿ ಜನರಲ್ ಮಾಡಿದ್ದಾರೆ. ಅಂದರೆ
ಇಲ್ಲಿ ಒಂದೇ ಏಟಿಗೆ ಅವರು ಮುಸ್ಲಿಂ ಸಮುದಾಯನ ತುಳಿಯೋದು ಅಷ್ಟೇ ಅಲ್ಲ, ದಲಿತ ಸಮುದಾಯ ತುಳಿಯೋದು. ದಲಿತ ಸಮುದಾಯ ಎಲ್ಲಿ ಜಾಸ್ತಿ ಇದೆಯೋ ಅದನ್ನ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರೆ ಮಾತ್ರನೇ ಅದಕ್ಕೊಂದು ನ್ಯಾಯ ಸಿಗ್ತದೆ, ಅದಕ್ಕೆ ಏನು ಬೇಕಾಗಿರೋ ಅದು ಸಿಗ್ತದೆ. ಇಲ್ಲಿ ಒಂದೇ ಏಟ್ನಲ್ಲಿ ಅವರು ಮುಸ್ಲಿಂ ಸಮುದಾಯನ ತುಳಿತಾ ಇದ್ದಾರೆ, ದಲಿತ ಸಮುದಾಯ ತುಳಿತಾ ಇದ್ದಾರೆ, ಸಂವಿಧಾನದ ಆಶಯವನ್ನು ತುಳಿತಾ ಇದ್ದಾರೆ. ಮಾತ್ರ ಇದನ್ನು ಬಳಸ್ಕೊಳ್ತಾರೆ. ಇದ್ರ ಬಗ್ಗೆ ನಾವು ಎಚ್ಚರ ಇರಬೇಕು ಅನ್ನೋದು. ಅಂದ್ರೆ ಅವರು ಈ ಮಾತನ್ನು ಹೇಳ್ತಾರೆ, ಒಂದು ಓಟು ಒಂದು ಮೌಲ್ಯ, ಇದರ ಈಕ್ವಲ್ ಆಗಿ. ಬಟ್ ಈಗ ಮೊನ್ನೆ ಮಾಡಿರೋದು ಕೂಡ ಅವರು ಅದರ ವಿರುದ್ಧ ಮಾಡಿ ಅವ್ರು ಹೆಂಗ್ ಬೇಕಂಗೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದು ಅತ್ಯಂತ ಅಪಾಯಕಾರಿ ಅನ್ನೋದಕ್ಕೆ ನಮಗೆ ನೂರಾರು ಇತರ ಸಾಕ್ಷಿಗಳು ಸಿಗ್ತವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.